ವೀಕ್ಷಕರೇ ನೋಡಿದ್ರಲ್ಲ, ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸೂರಜ್ ಅವರು ರಾಶಿಕಾ ಅವರು ಮಾಡಿದ್ದು ಡ್ರಾಮಾ ಅಂತಂದ್ಬಿಟ್ಟು ಗೊತ್ತಾಗಿದೆ. ಇಲ್ಲಿ ಬೆಳಿಗ್ಗೆ ಏನೊಂದು ಪ್ರೋಮೋ ಬಿಟ್ಟಿದ್ರು ಮತ್ತು ಇಲ್ಲಿ ಲೈವಲ್ಲಿ ಯಾರ್ಯಾರು ನೋಡ್ತಾ ಇದ್ರು ಅವ್ರೆಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಾಗಿರುತ್ತೆ. ಇಲ್ಲಿ ರಾಶಿಕಾ ಅವರು ಸೂರಜ್ ಅವ್ರಿಗೆ ಬೈತಾರೆ, ಮುಖವಾಡ ಹಾಕ್ಕೊಂಡಿದ್ಯಾ ಹಾಗೆ ಹೀಗೆ ಅಂತ. ಸೂರಜ್ ಅವರು ಕೂಡ ಏನೂ ಕಮ್ಮಿ ಇಲ್ಲ, ನೀನು ಫಸ್ಟು ಬಂದಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಾಗ ನನ್ನ ಜೊತೆ ಇದ್ದೆ, ಆನಂತರ ಈಗ ರಜತ್ ಅವ್ರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಇದೆಯಾ, ಒಬ್ಬರು ಬಂದಮೇಲೆ ಒಬ್ಬರನ್ನ ಇಲ್ಲಿ ಚೇಂಜ್ ಮಾಡ್ತಿದ್ಯಾ ಅನ್ನೋ ರೀತಿಯಲ್ಲಿ ಇಲ್ಲಿ ಮಾತಾಡಿದ್ರು. ಅವ್ರು ಮಾತಾಡಿದ ಅರ್ಥನೇ ಆ ರೀತಿ ಇತ್ತು. ಇದಕ್ಕೆ ಇಲ್ಲಿ ರಾಶಿಕಾ ಅವರು ಕಣ್ಣಲ್ಲಿ ನೀರು ಹಾಕ್ಕೊಂಡು ಸೀನ್ ಕ್ರಿಯೇಟ್ ಮಾಡಿದ್ರು. ಅದಕ್ಕೂ ಮುಂಚೆನೇ ಏನಾಗಿತ್ತಪ್ಪ ಅಂತಂದರೆ, ಇಲ್ಲಿ ರಾಶಿಕಾ ಅವರು ಸೂರಜ್ ರೂಲ್ಸ್ ಬ್ರೇಕ್ ಮಾಡಿದ್ರು ಅಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ಗೆ ಹಾರಿ ಅಂದಾಗ, ಇಲ್ಲ ನಾನು ಸ್ವಿಮ್ಮಿಂಗ್ ಪೂಲ್ಗೆ ಹಾರೋದೇ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ರಾಶಿಕಾ ಅವರು ಅವ್ರ ಬಟ್ಟೆನೆಲ್ಲ ಎತ್ಕೊಂಬಂದ್ಬಿಟ್ಟು ಪೂರ್ತಿ ಅವ್ರದ್ದು ಯಾವುದೇ ಬಟ್ಟೆ ಎಲ್ಲ ಎತ್ಕೊಂಬಂದು ಸ್ವಿಮ್ಮಿಂಗ್ ಪೂಲ್ಗೆ ಬಿಸಾಕ್ತಾರೆ. ಎಲ್ರಿಗೂ ಕೂಡ ಡೌಟ್ ಬಂದಿದ್ದೆ. ಇಲ್ಲಿ ಚೈತ್ರಾ ಕುಂದಾಪುರ್ ಅವರಂತೂ ಡೈರೆಕ್ಟಾಗಿ ಕೇಳ್ತಾರೆ, ಆ ಒಂದು ಜಾಗದಲ್ಲಿ ಅಂದರೆ ಸೂರಜ್ ಅವ್ರು ಏನಾದರೂ ಅಲ್ಲಿ ಇರಲಾರೆ ಬೇರೆ ಯಾರ್ದು ಬಟ್ಟೆ ಅಲ್ಲಿ ಇದ್ದಿದ್ರೆ, ಇವಾಗ ಸೂರಜ್ ಅವ್ರು ರೂಲ್ಸ್ ಬ್ರೇಕ್ ಮಾಡಿದೆ ಬೈ ಚಾನ್ಸ್ ಆಗಿ ಧನುಷ್ ಅವರು ಗಿಲ್ಲಿಯವರ ಈ ರೀತಿಯಾಗಿ ಬೇರೆ ಪರ್ಸನ್ನು ಎನಿ ಒಂದು ಪರ್ಸನಲ್ಲಿ ಇದ್ದಿದ್ರೆ ನಿಜವಾಗ್ಲೂ ಬಟ್ಟೆನ ತೊಗೊಂಡೋಗ್ಬಿಟ್ಟು ನೀರಲ್ಲಿ ಬಿಸಾಕ್ತಿದ್ದ ಅಂತ ಕೇಳಿದ್ರೆ ರಾಶಿಕಾ ಅವರು ಹೌದು ಅಂತ ಹೇಳ್ತಾರೆ. ನಿಜವಾಗ್ಲೂ ಕೂಡ ಅವ್ರು ಆ ರೀತಿ ಮಾಡೋಕ್ಕೆ ಚಾನ್ಸೇ ಇರಲಿಲ್ಲ. ಮತ್ತಿಲ್ಲಿ ಅಶ್ವಿನಿ ಅವರು ಧ್ರುವಂತರ ಹತ್ರ ಇಲ್ಲಿ ಹೇಳ್ತಾರೆ, ಎಷ್ಟು ಈಸಿಯಾಗಿ ಇವರಿಬ್ಬರು ನಗ್ನಾಗ್ತಾ ಮಾತಾಡ್ಕೊಂಡಿದ್ದಾರಲ್ಲಪ್ಪ, ಬೆಳಿಗ್ಗೆ ನೋಡಿದ್ರೆ ಅಷ್ಟೊಂದು ಜಗಳ ಆಡ್ಬಿಟ್ಟು ಅಷ್ಟೊಂದು ಸೀನ್ ಕ್ರಿಯೇಟ್ ಮಾಡಿದ್ರು. ಒಂದು ವೇಳೆ ರಾಶಿಕಾ ಇಲ್ಲಿ ಆ ಒಂದು ಜಗಳ ಸೂರಜ್ ಇರಲಿಲ್ಲ ಅಂತಂದಿದ್ರೆ ಆ ಒಂದು ಸಾರಿನ ಅಕ್ಸೆಪ್ಟ್ ಮಾಡ್ಕೊತಿದ್ರ ಅಂತ ಇಲ್ಲಿ ಕೇಳಿದ್ರು. ಯಾಕಂತಂದರೆ ಅಲ್ಲಿ ಸೂರಜ್ ಇದ್ದಿದ್ದು, ಇವರಿಬ್ಬರು ಬೇಕು ಬೇಕು ಅಂತಲೇ ಈ ರೀತಿ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಮನೆಯವರೆಲ್ರಿಗೂ ಕೂಡ ಇಲ್ಲಿ ಡೌಟ್ ಬಂದಿದೆ. ಈಗ ಎಲ್ಲರೂ ಕೂಡ ಹೇಳ್ತಾರಲ್ವ, ಫೂಟೇಜ್ಗೋಸ್ಕರ ಮಾಡ್ತಾರೆ ಅಂತಂದ್ಬಿಟ್ಟು. ಈ ಕಳೆದ ದಿನಗಳಲ್ಲಿ ಅಂದರೆ ಹಿಂದಿನ ದಿನಗಳಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅಶ್ವಿನಿ ಅವರು ಮತ್ತು ಇಲ್ಲಿ ಜಾನ್ವಿ ಅವರು ಇದೇ ರೀತಿ ಮಾಡಿದ್ರು, ಒಂದು ಫೂಟೇಜ್ಗೋಸ್ಕರನೋ ಏನೋ ಒಂದಕ್ಕೆ. ಆದರೆ ಇಲ್ಲಿ ಸೂರಜ್ ಅವರು ರಾಶಿಕಾ ಅವರು ಕೂಡ ಇದೇ ರೀತಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದಾರೆ ಅಂತ ಕೆಲವೊಬ್ಬರಿಗೆ ಇಲ್ಲಿ ಅನ್ನಿಸ್ತದೆ. ಅಂದರೆ ಇವರಿಬ್ಬರು ಬೆಳಿಗ್ಗೆ ನೋಡಿದ್ರೆ ಆ ರೀತಿ ಇಲ್ಲಿ ಕಿತ್ತಾಡಿದ್ರು, ಯಾರೂ ಕೂಡ ಇಮ್ಮಿಡಿಯೇಟಾಗಿ ಈ ಥರ ಒಂದಾಗಲ್ಲ. ಅಂದರೆ ಇಷ್ಟು ಕ್ಲೋಸ್ ಆಗಿ ಮತ್ತೆ ಕೂತ್ಕೊಂಡು ನೀನು ಇಲ್ಲದೆ ನನಗೆ ಇರೋಕ್ಕಾಗಲ್ಲ ಅಂತ ರಾಶಿಕಾ ಅವ್ರು ಮತ್ತೆ ಇಲ್ಲಿ ಹೇಳ್ತಿದ್ದಾರೆ. ಯಾಕಂದರೆ ಬಾಟಮ್ 3ಯಲ್ಲಿ ಕಳೆದ ವಾರ ಸೂರಜ್ ಅವರು ಇದ್ದಾಗ ಅವ್ರಿಗೆ 100% ಗೊತ್ತಿತ್ತಂತೆ ಸೂರಜ್ ಅವರು ವಾಪಸ್ ಬರ್ತಾರೆ ಅಂತಂದ್ಬಿಟ್ಟು. ಕಿಚ್ಚನ ಪಂಚಾಯಿತಿ ಆದಮೇಲೆ ಕಳೆದ ವಾರ ಇಲ್ಲಿ ಇವರು 2 ದಿವಸ ಮಾತು ಬಿಟ್ಟಿದ್ರು. ಅದಾದಮೇಲೆ ಏನು ಅನ್ನಿಸ್ತೇನೋ ಗೊತ್ತಿಲ್ಲ, ಇಲ್ಲಿ ಕ್ಯಾಪ್ಟನ್ಸಿ ರೇಸ್ ಅಂತ ಬಂದಿದ್ದ ತಕ್ಷಣ ಸ್ವಲ್ಪ ರಾಶಿಕಾ ಅವರು ಕ್ಯಾಪ್ಟನ್ ಆಗಿದ ತಕ್ಷಣ ಓವರಾಗಿ ರಿಯಾಕ್ಟ್ ಮಾಡೋಕ್ಕೆ ಸೂರಜ್ ಅವರು ಸ್ಟಾರ್ಟ್ ಮಾಡಿದ್ರು. ಇದೆಲ್ಲ ಸೀನ್ ಕ್ರಿಯೇಟ್ ಮಾಡಿದ್ದು ಒಂದು ಫೂಟೇಜ್ಗೋಸ್ಕರ ಅಂತ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಅನಿಸಿದೆ. ಅಶ್ವಿನಿ ಅವರು ಕೂಡ ಇಲ್ಲಿ ಅದನ್ನೇ ಮಾತಾಡೋದು, ಇಷ್ಟೆಲ್ಲ ಜಗಳ ಆಡಿದ್ರಲ್ಲ, ಇಲ್ಲಿ ಸೂರಜ್ ರಾಶಿಕಾ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊತಿದ್ರ, ಬಟ್ಟೆ ಎಲ್ಲ ತೊಗೊಂಡೋಗಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಎಸ್ತಾರಲ್ವ, ಅದೊಂದು ಅನ್ನೆಸೆಸರಿ ಸೀನ್ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಹಾಗೆ ಅನ್ನಿಸ್ತದೆ. ಇಲ್ಲಿ ಸ್ಪಂದನ ಅವರು ಕೂಡ ಇದ್ರ ಬಗ್ಗೆ ಅದನ್ನೇ ಹೇಳ್ತಾರೆ, ಅನ್ನೆಸೆಸರಿ ಸೀನ್ ಇವೆಲ್ಲ ಅಂತಂದ್ಬಿಟ್ಟು. ಅಂದರೆ ಇವರೇನೋ ಪ್ಲ್ಯಾನ್ ಮಾಡಿಕೊಂಡೇ ಮಾಡಿದ್ದಾರೆ, ಒಂದು ಫೂಟೇಜ್ಗೋಸ್ಕರ ಅವ್ರ ಮೇಲೆ ಕ್ಯಾಮ್ರಾ ಫೋಕಸ್ ಆಗಲಿ ಅಂತಂದ್ಬಿಟ್ಟು ಈ ರೀತಿ ಮಾಡಿರ್ಬೋದು ಅಂತಂದ್ಬಿಟ್ಟು ಕೆಲವೊಬ್ಬರು ಅಭಿಪ್ರಾಯನ ಕಂಟೆಸ್ಟೆಂಟ್ಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಶಿಕಾ ಅವರು ಬೆಳಿಗ್ಗೆ ನೀನು ಮುಖವಾಡ ಹಾಕ್ಕೊಂಡು ಆಟ ಆಡ್ತಿದ್ಯಾ ಅಂತ ಇಲ್ಲಿ ಸೂರಜ್ ಅವ್ರಿಗೆ ಹೇಳಿದ್ರು. ಇವರು ಕೂಡ ಬಾಯಿಗೆ ಬಂದಂಗೆ ಮಾತಾಡಿದ್ರು. ಆದರೆ ಇಷ್ಟು ಬೇಗ ಇಷ್ಟೊಂದು ಕ್ಲೋಸ್ ಆಗೋಕ್ಕೆ ಹೇಗೆ ಸಾಧ್ಯ? ಅಂದರೆ ಇಲ್ಲಿ ರಾಶಿಕಾ ಅವರು ಫೇಕ್ ಆಗಿ ಕಣ್ಣೀರು ಹಾಕಿದ್ರ? ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.